ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಸ್ವರ್ಗ ಗರ್ಲ್ ಡೈರೀಸ್. ಸ್ವರ್ಗ ಗರ್ಲ್ ಡೈರೀಸ್ ನೋಡ್ತಾ ಇರುವಂತಹ ಎಲ್ಲರಿಗೂ ನನ್ನ ಪ್ರೀತಿಯ ಸ್ವಾಗತ. ಇವತ್ತು ಸಂಡೇ ಮಿನಿ ವ್ಲಾಗ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ. ಇದು ಸ್ವಲ್ಪ ಲಾಂಗ್ ವ್ಲಾಗ್ ಅಂತ ಅಂದ್ಕೊಳ್ಳುವ. ನೋಡಿ ನನ್ನ ಹೇರ್ ಕಟ್ ಹೊಸತ್ತು. ನಾನು ಇದು ಸ್ವಲ್ಪ ಒದ್ದೆ ಆಗಿದೆ, ಸೊ ಹಾಗಾಗಿ ಚೆಂದ ಕಾಣೋದಿಲ್ಲ. ಸ್ವಲ್ಪ ಒಣಗಬೇಕು. ತಲೆಗೆ ಸ್ನಾನ ಮಾಡಿದ ಕಾರಣ ಒದ್ದೆ ಉಂಟು. ನೋಡು ನಾನು ಎಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದರೆ, ನನ್ನ ಮನೆಯ ಮೇಲೆ ಒಂದು ಗುಡ್ಡೆ ಉಂಟು, ಅಲ್ಲಿಗೆ ಬಂದಿದ್ದೇನೆ. ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡುವ ಅಂತ ನಾನು ಮತ್ತು ನನ್ನ ಫ್ರೆಂಡ್ ಬಂದಿದ್ದೇನೆ. ಫ್ರೆಂಡ್ ನಿಮಗೆ ಸ್ವರ್ಗ ಗರ್ಲ್ ಡೈರೀಸ್ ಅಥವಾ ಎಕ್ಸ್ಪ್ಲೋರಿಂಗ್ ಸ್ವರ್ಗದಲ್ಲಿ ನಾನು ತೋರಿಸಿದ್ದೇನೆ, ಸೊ ಗೊತ್ತಿರ್ಬೋದು. ನಿಮಗೆ ಅಲ್ಲಿ ನನ್ನ ಫ್ರೆಂಡ್ ದೀಕ್ಷಾ ಕಾಣ್ತಾ ಇರ್ಬೋದು ನೋಡಿ. ಎದೆಯಲ್ಲಿ ಭೂತ ಆಚೆ ಪಾಸ್ ಆದಾಗೆ ಪಾಸ್ ಆಗ್ತಿದ್ದಾಳೆ ಎಡೆಯಲ್ಲಿ. ಅಲ್ಲಿ ಒಂದು ಮನೆ ಕಾಣ್ತದೆ ವೈಟ್ ಕಲರ್, ಅದು ನನ್ನ ಫ್ರೆಂಡ್ ಸನ್ನಿಧಿಯ ಮನೆ ನೋಡಿ. ಟವರ್ ಇದು ನಮ್ಮ ಮನೆಯ ಮೇಲೆ. ಜೋರು ಗಾಳಿ ಬರ್ತಾ ಉಂಟು, ಕೂದಲೆಲ್ಲ ನೋಡಿ ಹಾಳಾಯಿತು. ನೋಡಿ ನನ್ನ ಫ್ರೆಂಡ್ ಅಂತ ತೋರಿಸ್ತೆ. ದೀಕ್ಷಾ ಹಾಯ್ ಮಾಡು. ನಾವೆಲ್ಲಿಗೆ ಬಂದಿದ್ದೇವೆ ದೀಕ್ಷಾ? ಓಹ್ ನೋಡಿ ಚಂದ ಗಾಳಿ ಬರ್ತಾ ಉಂಟು. ಒಂಥರ ಹುಡುಗರ ಕೂದಲಿನಾಗೆ ಉಂಟಲ್ಲ. ನನಗೆ ಸಣ್ಣ ಕೂದಲು ತುಂಬ ಇಷ್ಟ. ಓ, ನನ್ನ ಮನೆಯ ಮೇಲಿನ ಗುಡ್ಡೆ. ಅಂದರೆ ಇಲ್ಲಿಂದ ಸ್ವಲ್ಪ ಮೇಲೆ ಹೋದರೆ ಮೈಲಂಕೋಟೆ ಅಂತ ಒಂದು ಗುಡ್ಡೆ ಸಿಗ್ತದೆ. ಅಲ್ಲಿ ತುಂಬ ಸುಂದರ ಪ್ಲೇಸ್ ಅದು. ತುಂಬ ಚೆಂದ ಗಾಳಿ ಬರ್ತದೆ ಗೈಸ್. ಅಲ್ಲಿ ಒಂದು ಟವರ್ ಕಾಣ್ತದೆ. ಮತ್ತೆ ಅಲ್ಲಿ ದೀಕ್ಷಾ ಟವರು, ಅದರ ಕನೆಕ್ಷನ್ ಉಂಟಲ್ಲ, ಹೀಗೆ ಆಗಿ ಅಲ್ಲೊಂದು ಟವರ್ ಕಾಣ್ತದ, ಅಲ್ಲಿಗೆ ಆಗಿದೆ. ಅಲ್ಲಿಂದ ಆಚೆ ಹೀಗೆ ಟವರ್ಗಳು ತುಂಬ ತೋಟದ ಇದು ಎಲ್ಲ ತೆಗೆದಿದ್ದಾರೆ, ಮರಗಳನ್ನೆಲ್ಲ ಕಡ್ದಿದ್ದಾರೆ. ಅದಕ್ಕೋಸ್ಕರ ನೋಡಿ ಅಲ್ಲಿ ವಾಹನ ಹೋಗುದು ನೋಡಿ. ಇವಳು ಎಂಥದೋ ಮಾಡ್ತಾ ಇದ್ದಾಳೆ ಅಲ್ಲಿ. ಎಂತ ಮಾಡೋದು ದೀಕ್ಷಾ? ಓ ಥ್ಯಾಂಕ್ ಯು. ನೋಡಿ ಚೆಂದ ಉಂಟಲ್ಲ ಇದು, ಒಳ್ಳೆ ಗಾಳಿ ಬರ್ತಾ ಉಂಟು. ನಮ್ಮಲ್ಲಿ ಈ ಕಡೆ ಎಲ್ಲ ಹೇಳ್ತಾರೆ ಬಿಸಿಲು ಪ್ಲಸ್ ಮಳೆ ಬಂದರೆ ಮಂಗನ ಮದುವೆ ಅಂತಲ್ಲ ದೀಕ್ಷಾ? ಈಗ ಮಂಗನ ಮದುವೆ ಮೇಲೆ ಆಗ್ತಾ ಇರ್ಬೋದು. ಬಿಸಿಲು ಪ್ಲಸ್ ಮಳೆ ಬರ್ತಾ ಉಂಟು, ಮಳೆಗೆ ಒದ್ದಾಡ್ತಾ ಇದ್ದೇವೆ. ನನ್ನ ಅಜ್ಜಿಗೆ ಎಲ್ಲರೂ ಗೊತ್ತಾರೆ, ಸರಿ ಬೈತಾರೆ ನನಗೆ. ಸ್ವಲ್ಪ ಮಳೆ ಬಂದರೂ ಅವರಿಗೆ ನಾವು ಒದ್ದಾಗಬಾರ್ದು. ಚೆಂದ ಉಂಟಲ್ಲ ದೀಕ್ಷಾ ಮಳೆ? ಅಲ್ಲಿ ನೋಡಿ ಬಿಸಿಲು, ಆಚೆ ಸೈಡ್ ನೋಡಿ ಗೈಸ್ ಬಿಸಿಲು ಬರ್ತಾ ಉಂಟು. ಆಚೆ ಸೈಡ್ ಈಚೆ ಒಂಥರ ಮಳೆ. ದೀಕ್ಷೆ ಕೊಟ್ಟದ್ದು ನೋಡಿ ಇನ್ನು ನನ್ನ ಕೈಯಲ್ಲಿ. ನಿಮಗೆ ಗೊತ್ತಿರ್ಬೋದು ತುಂಬ ಜನರಿಗೆ, ಕುಂಟಾಂಗೀರಿ. ಇದು ನಾವು ಲೇಟ್ ಬಂದದ್ದು, ಮುಗೀತು, ಎಲ್ಲ ಹಾಳಾಗಿದೆ ಇಲ್ಲಿ. ಸೊ ಆಸೆ ಪಟ್ಟು ಬಂದ್ವಿ ತಿನ್ನಲಿಕ್ಕೆ, ಇದೆಲ್ಲ ಮುಗ್ದಿದೆ. ಒಂದೆರಡು ಸಿಕ್ಕಿದ್ರು ಸಾಕಿತ್ತಲ್ಲ ದೀಕ್ಷಾ? ಈ ಟವರ್ ತೋರಿಸಿದೆಲ್ಲ ಆಗ ನಮ್ಮ ಮನೆ ಮೇಲೆ, ಅಲ್ಲಿ ನೋಡಿ ಅದರ ಕನೆಕ್ಷನ್ ಅಲ್ಲಿ ಇನ್ನೊಂದು ಟವರ್. ದೀಕ್ಷನ ಮನೆ ಕಾಣ್ತದೆ ಅಂತ, ಹಾಗೆ ಅವಳು ನೋಡ್ಲಿಕ್ಕೆ ಹೋದ್ಲು ಆಚೆ. ಗಾಳಿ ನೋಡಿ. ಇದು ನಮ್ಮ ಮನೆ ಹತ್ತಿರ ಇರುವಂಥದ್ದು ಜಟಾಧಾರಿ ದೈವದ್ದು ಮೂಲಸ್ಥಾನ. ಸೊ ಚಂದ ಇಲ್ಲಿಂದ ಕಾಣ್ತದೆ. ಮತ್ತು ಹೂವಲ್ಲಿ ಒಂದು ಮನೆ ಕಾಣ್ತದೆ ಟ್ಯಾರಿಸ್ ಸೈಡಿಗೆ, ಅದು ದೀಕ್ಷನ ಮನೆ. ಮತ್ತು ಹೂವಲ್ಲೊಂದು ದನ ಉಂಟಂತೆ, ಅದು ನಿಮಗೆ ಝೂಮ್ ಮಾಡಿದರೂ ಕಾಣಲಿಕ್ಕಿಲ್ಲ, ನಮಗೆ ಕಾಣ್ತದೆ. ಮತ್ತು ಅಲ್ಲಿ ಗಾಡಿಯಲ್ಲಿ ಹೋಗೋದು ಕಾಣ್ತದೆ ನೋಡಿ, ಎಷ್ಟು ಚಂದ ಅಲ್ಲ ದೀಕ್ಷಾ? ಸ್ವರ್ಗಕ್ಕೆ ಸ್ವರ್ಗವೇ ಸಾಟಿ ಅಲ್ವಾ? ಸಿಕ್ಕಿದು ಕುಂಟಂಗಿರಿ ನೋಡಿ. ಈ ಕಡೆಯವರಿಗೆಲ್ಲ ಇದು ತುಂಬ ಪರಿಚಯ ಉಂಟು, ಅಂದರೆ ಈ ಪೇಟೆಯಲ್ಲಿ ಇರುವವರಿಗೆಲ್ಲ ಅಷ್ಟು ಗೊತ್ತಿರಲಿಕ್ಕಿಲ್ಲ. ಇದು ನೋಡಲಿಕ್ಕೆ ನೇರಳೆ ಹಣ್ಣಿನ ಹಾಗೆ, ಇದು ಸ್ವಲ್ಪ ಸಣ್ಣದು. ಮತ್ತು ತಿಂದರೆ ನಾಳೆಗೆ ಬ್ಲೂ ಕಲರ್ ಆಗ್ತದೆ, ನೇರಳೆ ಕಲರ್ ಆಗ್ತದೆ ಅಲ್ಲ ದೀಕ್ಷೆ? ತಗೋ ತಿನ್ನುವಲ್ಲ ಅದು ಬೀಜ ತಿನ್ನಲಿಕ್ಕಿಲ್ಲ, ಸ್ವಲ್ಪ ಆಯ್ತಲ್ಲ. ಗೈಸ್ ಇನ್ನೊಂದು ವ್ಯೂ ತೋರಿಸ್ತೇನೆ, ಟವರಿನ ಈಚೆ ಸೈಡು. ನೋಡಿ ಚಂದ ಉಂಟಲ್ಲ ಪ್ಲೇಸ್. ಮಳೆ ಅವಸ್ಥೆ ಬಂದ್ವಿ, ಇಲ್ಲಿ ಮಳೆ ಶುರು ಆಯಿತು. ಒಂದು ಕೊಡೆ ಹಿಡ್ಕೊಂಡು ಕೂತಿದ್ದೇವೆ, ಇನ್ನೊಂದು ತಂದಿದ್ದೇವೆ,
ಆದರೂ ಸಹ ಬೇಡ, ಇಲ್ಲಿ ಕೂತಿದ್ದೇವೆ ಸುಮ್ಮನೆ. ಚಂದ ಉಂಟು ವ್ಯೂ. ಇನ್ನು ಫೋಟೋಗ್ರಫಿ ಎಲ್ಲ ಆಗಬೇಕು ನಮಗೆಲ್ಲ ದೀಕ್ಷಾ. ಚಂದ ಅಲ್ಲಿ ಕೆರೆ ನೋಡಿ. ಫೋಟೋಗ್ರಾಫರಿಗೆ ಬಚ್ಚಿತು, ತೆಗ್ದದ 10 ಫೋಟೋ, ನನ್ನದೊಂದು 100 ತೆಗ್ದಿದ್ದಾಳೆ ಅವಳು. ಅದು ಬೇಡ, ಗಾಳಿ ಬರ್ತದೆ. ಒಂದು ರೀಲ್ಸ್ ಹುಡುಕುವ ಗಡಿಬಿಡಿಯಲ್ಲಿ ದೀಕ್ಷಾ ಅವರಿದ್ದಾರೆ ನೋಡಿ. ಆ ರೀಲ್ಸಿಗೆ ಸರಿಯಾಗಿ ಗೊತ್ತಿಲ್ಲ, ಆದರೂ ಹುಡುಕ್ತಾ ಇದ್ದಾಳೆ. ರೀಲ್ಸ್ ಮಾಡ್ಲಿಕ್ಕೆ ಹೋಗಿದ್ವಿ, ಅದೆಂತೆಂತಾಯಿತು, ನಾನು ನಿಮಗೆ ಅದರ ಕ್ಲಿಪ್ಪನ್ನು ಹಾಕ್ತೇನೆ ವ್ಲಾಗಲ್ಲಿ. ಇನ್ನು ತುಂಬ ಬಿಸಿಲು ಬರ್ತಾ ಉಂಟು, ಹಾಗೆ ನಾವು ಇನ್ನು ಫೋಟೋ ತೆಗ್ದಾಯಿತು, ವೀಡಿಯೋಸ್ ತೆಗ್ದಾಯಿತು, ಇನ್ನೂ ಮನೆಗೆ ಹೊರಟದ್ದು. ಸೊ ಮನೆಗೆ ಹೋದ ನಂತರ ಸ್ವಲ್ಪ ಸ್ಟೋರಿ ಹಾಕೋದು ಮತ್ತು ಪೋಸ್ಟ್ ಹಾಕೋದೆಲ್ಲ ಉಂಟು ನಮಗೆ. ನೋಡಿ ಅವಳೆಂತ ಮಾಡೋದು ಅಲ್ಲಿ ಮೂಲೆಗೆ ನಿಂತುಕೊಂಡು. ನಾನು ಹೋಗ್ತಾ ಇದ್ದೆ, ನಂಗೆ ಗೊತ್ತಿಲ್ಲ ಅವಳು ಆಚೆ ಹೋಗಿದ್ದಾಳೆ ಅಂತ. ಅವಳು ನಾನು ಬಾಕಿ ಅಂತ ಹೇಳ್ತಿದ್ದಾಳೆ ಅಲ್ಲಿ. ಬಾ. ಸೊ ಖುಷಿ ಆಯಿತು. ಇನ್ನು ಯಾವಾಗ ಬರೋದೋ ಗೊತ್ತಿಲ್ಲ ಈ ಕಡೆ, ಅಂದರೆ ನಾನು ಫ್ರೀ ಇಲ್ಲ ಇನ್ನು. ಸೊ ನೆಕ್ಸ್ಟ್ ಮನೆಗೆ ಬರುವಾಗ ಇಲ್ಲಿಗೆ ಬರೋದು. ಈ ಸಂಡೇ ಮುಗೀತು, ನೆಕ್ಸ್ಟ್ ಸಂಡೇ ನಾನು ಹಾಸ್ಟೆಲಲ್ಲಿ, ಮತ್ತೆ ಇಲ್ಲಿಗೆ ಈಚೆ ಬರೋದಲ್ವಾ ಗೈಸ್. ಈ ಸಾಂಗ್ ಈಗ ಅಲ್ಲಿಂದ ಆಗಲೇ ಹೊರಟಿದ್ದೆ, ಒಂದು ಸಾಂಗ್ ಹಾಡ್ತಾ ಅಲ್ಲೇ ಬಾಕಿ ಆದ್ವಿ. ಈಗ ನೋಡಿ ಹೋಗ್ತಾ ಇದ್ದೇನೆ ನೋಡಿ, ಹೀಗೆ ಹೋಗಬೇಕು. ಇದು ಇಲ್ಲಿ ಹೋಗೋದು ಆ ಪ್ಲೇಸಿಗೆ. ಈಚೆ ನೋಡಿದರೆ ಇದು ನಮ್ಮ ಇದು ಗೇರು ಹಣ್ಣಿನ ಗುಡ್ಡೆ, ಗೇರು ನಾವಿಲ್ಲೆಲ್ಲ ಕುಗ್ತಾ ಉಂಟು ನಮ್ಮ ಗುಡ್ಡೆಯಲ್ಲಿ. ದೀಕ್ಷೆ ಹೇಗೆ ಅನಿಸಿತು ಹೋಗಿ? ಖುಷಿ ಅನಿಸಿತು. ಇನ್ನು ನೆಕ್ಸ್ಟ್ ನಾನು ಬರುವಾಗ ಹೋಗುವಲ್ಲ. ನಾವು ಪ್ರತಿ ಸಲ ನಾನು ಇಲ್ಲಿರುವಾಗ ನಾವು ಆಗಾಗ ಹೋಗ್ತಿದ್ವಿ. ಮತ್ತು ನಾನು ಹಾಸ್ಟೆಲ್ ಹೋದ್ಮೇಲೆ ನಾನು ಮನೆಗೆ ಬರುವಾಗ ದೀಕ್ಷೆ ಸಿಕ್ಕಿದರೆ ನಾವು ಅಲ್ಲಿ ಮೇಲೆ ಹೋಗ್ತಿದ್ವಿ ಟವರ್ ಹತ್ರ. ಅಲ್ಲಿ ಸ್ವಲ್ಪ ಹೊತ್ತು ಕೂತು ಮಾತಾಡಿ ಫೋಟೋ ತೆಗೆದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ನಮ್ಮಷ್ಟಕ್ಕೆ ಹರಟೆ ಹೊಡಿತಾ ಇರ್ತಿದ್ದೆ. ಈಗ ಅಪರೂಪ ಆಗಿದೆ ಹೋಗೋದು. ನಾನು ಬಂದು 1.5 ತಿಂಗಳಾಯ್ತು, ಇದುವರೆಗೆ ಹೋಗಲಿಲ್ಲ. ಈಗ ಸಹ ಹೋಗ್ಲಿಕ್ಕೆ ಆಗುವಾಗ ಹೊರಟಿದ್ದೇನೆ ಹೋಗಲಿಕ್ಕೆ. ತಲುಪ್ತಾ ಬಂದೆವು. ಇನ್ನು ಹೀಗೆ ಇಲ್ಲದ್ರೆ ತಲುಪಿತು ಅಂತ ಅರ್ಥ. ನೆಕ್ಸ್ಟ್ ಇಲ್ಲೇ ನಮ್ಮ ಮನೆಗೆ ಹೋಗೋದು ಅಲ್ಲದಿ. ಕಪ್ಪೆ ರಾಯರಿದ್ದಾರೆ ಗೈಸ್. ನಿಮಗೆ ಗೊತ್ತೇನೆ, ನಾನು ಮತ್ತು ದೀಕ್ಷೆ ಸಣ್ಣದಿರುವಾಗ ಇಲ್ಲಿ ಕಪ್ಪೆ ಮರಿಗಳು ಇರ್ತಿತ್ತು ಈ ಒಂದು ಸಣ್ಣ ನೀರಿನ ಇದರಲ್ಲಿ. ನಾವು ಅದನ್ನು ಹಿಡಿತಾ ಇದ್ವಿ ಕಪ್ಪೆಯನ್ನೆಲ್ಲ ಸಣ್ಣದಿರುವಾಗ. ನೋಡಿ ಕಪ್ಪೆಗಳು ಆಟ ಆಡ್ತಾ ಉಂಟು ಅಲ್ಲಿ, ಯಾವುದೊಂದು ಜೀವ ನಟಿಸ್ತಾ ಉಂಟು. ಇಲ್ಲಿ ಹಿಡಿತಿದ್ವಿ, ಸುಮ್ಮನೆ ಆಟ ನಮ್ಮದು. ಮೀನು ಹಿಡಿಯೋದು, ಕಪ್ಪೆ ಹಿಡಿಯೋದು. ಇನ್ನು ನಾವು ವ್ಲಾಗ್ ಮುಗಿಸ್ತಾ ಇದ್ದೇವೆ. ಸಣ್ಣ ವ್ಲಾಗ ದೊಡ್ಡ ವ್ಲಾಗ ಗೊತ್ತಿಲ್ಲ, ಆದರೂ ಮುಗಿಸ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ಯಾವಾಗ ವ್ಲಾಗ್ ಮಾಡ್ತೇನೆ ನನಗೆ ಗೊತ್ತಿಲ್ಲ. ಇನ್ನು ಹಾಸ್ಟೆಲಲ್ಲಿ ವ್ಲಾಗ್ ಮಾಡೋದಿರ್ಬೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಬಾಯ್. ಬಾಯ್ ಮಾಡು ದೀಕ್ಷಾ, ಬಾಯ್.